ಅಡ್ಡೆಯಾಗಿ ಬದಲಾಗ್ತಾ ಇದೆ ರಾಜೀವ್ ಗಾಂಧಿ ನಗರ ಪಾರ್ಕ್. ಪಾರ್ಕ್ ತುಂಬಾ ಗಿಡ ಗಂಟೆಗಳು ಬೆಳೆದಿದ್ರು ಹೇಳೋರಿಲ್ಲ ಕೇಳೋರಿಲ್ಲ. ಎಸ್, ತುಮಕೂರು ನಗರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗ್ತಾ ಇದೆ. ಆದ್ರೆ ಅದ್ಯಾಕೂ ಸ್ವಚ್ಛ ನಗರವಾಗಬೇಕಾಗಿದ್ದ ತುಮಕೂರು ನಗರ ದಿನದಿಂದ ದಿನಕ್ಕೆ ಅಸ್ವಚ್ಛತೆ ಕಡೆ ಸಾಗ್ತಾ ಇದೆ. ಇನ್ನು ನಗರದಲ್ಲಿರುವ ಪಾರ್ಕ್ಗಳ ಅವ್ಯವಸ್ಥೆಯ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅನ್ನೋ ನಡವಳಿಕೆಯನ್ನ ತೋರ್ತಿದ್ದಾರೆ. ಹೌದು, ನಗರದಲ್ಲಿ ಸ್ಮಾರ್ಟ್ ಸಿಟಿ ಅನುದಾನದಡಿಯಲ್ಲಿ ಹಲವು ಪಾರ್ಕ್ಗಳನ್ನ ನಿರ್ಮಿಸಲಾಗಿದೆ. ಆದರೆ ಕೆಲವು ಪಾರ್ಕ್ಗಳು ಚೆನ್ನಾಗಿದ್ರೆ ಕೆಲವು ಸರಿಯಾದ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ. ತುಮಕೂರಿನ ರಾಜೀವ್ ಗಾಂಧಿ ನಗರ ಪ್ರಸನ್ನ ಗಣಪತಿ ದೇವಾಲಯದ ಪಕ್ಕದಲ್ಲಿರುವ ಉದ್ಯಾನವನ ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇದ್ದು ಅಸ್ವಚ್ಛತೆ ಎದ್ದು ಕಾಣ್ತಾ ಇದೆ. ಪಾರ್ಕ್ ತುಂಬಾ ಗಿಡ ಗಂಟೆಗಳು ಬೆಳೆದಿದ್ದು ಎಲ್ಲಂದ್ರಲ್ಲಿ ಕಸ ಬಿದ್ದಿದ್ದು ಸ್ಥಳೀಯರು ಓಡಾಡುವುದಕ್ಕೂ ಭಯ ಪಡುವಂತಾಗಿದೆ. ಇನ್ನು ಸುಮಾರು ದಿನಗಳಿಂದಲೂ ಕೂಡ ಈ ಪಾರ್ಕ್ ಇದೇ ರೀತಿ ಇದ್ರೂ ಕೂಡ ಯಾರು ಬಂದು ಸ್ವಚ್ಛಗೊಳಿಸುವ ಕೆಲಸ ಮಾಡ್ತಾ ಇಲ್ಲ. ಹಾಗೂ ಪಾರ್ಕ್ ಪಕ್ಕದಲ್ಲಿಯೇ ಬೋರ್ವೆಲ್ ಇದ್ದು ಬೋರ್ವೆಲ್ ಕೂಡ ರಿಪೇರಿ ಮಾಡಿಸುವ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಲ್ಲದೆ ಸಂಜೆಯಾದ್ರೆ ಸಾಕು ಈ ಪಾರ್ಕ್ ತುಂಬಾ ಪುಂಡ ಪೋಖರಿಗಳೇ ಹೆಚ್ಚಾಗಿದ್ದು ಹೆಂಗಸರು ಮಕ್ಕಳು ಓಡಾಡಲು ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಈ ಪಾರ್ಕ್ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಾ ಇದ್ದು ಆದಷ್ಟು ಬೇಗ ಅಧಿಕಾರಿಗಳು ಈ ಪಾರ್ಕ್ ಅನ್ನ ಕ್ಲೀನ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಸ್ಥಳೀಯರು ಮನವಿಯನ್ನ ಮಾಡಿದ್ರು. ಇದು ಪಾರ್ಕು ಸುಮಾರು 2 ವರ್ಷದಿಂದ ಹಾಗೆ ಗಲೀಜಿದೆ. ಆಮೇಲೆ ಹುಡುಗರು ಇಲ್ಲಿ ಸಾಕಷ್ಟು ಹಾವುಗಳು ಇಡಿಸಿದ್ವಿ ನಾವಿಲ್ಲಿ. ಸಾಕಷ್ಟು ಭಾಳ ಗಲೀಜಿದೆ ನೋಡಿ ಇಲ್ಲಿ. ಇದನ್ನ ಕ್ಲೀನೇ ಮಾಡಿಲ್ಲ. ಗೇಟ್ ಎಲ್ಲ ಕಿತ್ತಾಕಿದ್ದಾರೆ. ಇದನ್ನ ಸರ್ಕಾರದಿಂದಲೇ ಮೊದಲು ಯಾಕೆ ಮಾಡಿಸ್ಬೇಕಾಗಿತ್ತು ಇದು ಅಲ್ವರ? ಇದನ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಆದ್ರೆ ಮಾಡ್ತಾ ಇಲ್ಲ. ಆಮೇಲೆ ಈ ಬೋರು ಸಾಕಷ್ಟು 3-3.5 ಇಂಚು ನೀರಿದೆ. ಕೆಳಗಡೆ ಇದು ಬೇರುಗಳು ಬಂದ್ಬಿಟ್ಟಿದೆ. ರೀಬೋರ್ ಮಾಡಿಸಿ ಫುಲ್ಲು ನಾವು ಇದನ್ನು ಬಿಟ್ಟರೆ 3.5 ಇಂಚು ನೀರಿದೆ. ಸಾಕಷ್ಟು ರಾಜೀವ್ ಗಾಂಧಿ ನಗರಕ್ಕೆಲ್ಲ ನೀರು ಸಾಕಷ್ಟು ಆಗುತ್ತಾ ಇದೆ. ಯಾರು ಸಾಕಷ್ಟು ನಾವು ಕಮಿಷನರ್ಗೂ ಹೇಳಿದ್ದೀವಿ, ಎಲ್ಲರ ಕಡೆನೂ ಹೇಳಿದ್ದೀವಿ, ಆದರೂ ಇದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲ ಸರ್, ಬಂದೇ ಇಲ್ಲ, ಯಾರೂ ಬಂದಿಲ್ಲ. ಗಿಡ ಕೀಳಿ ಅಂದ್ರೆ ನನಗೆ ಬರಲ್ಲ, ಹೇಮಾವತಿ ಬರ್ತದೆ, ಅದಕ್ಕೆ ಬರ್ತದೆ, ಇದಕ್ಕೆ ಬರ್ತದೆ ಅಂತ ಉದಾಸೀನೇ ಮಾಡ್ತಾ ಇದ್ದಾರೆ ನೋಡಿ. ಗೇಟೆಲ್ಲ ಕಿತ್ತಾಕ್ಯಾರೆ. ಆಮೇಲೆ ಗಿಡದಾಗ ಕೂತ್ಕೊಂಡು ಲ್ಯಾಟ್ರಿನ್ಗೂ ಹೋಗ್ತಾರೆ. ಸುಮಾರು ಹಾವುಗಳಿದ್ದಾವೆ. ಹಾವುಗಳು ನೋಡು ಮೊನ್ನೆ ಹಿಡಿಸ್ತಾವ. ಸಮಸ್ಯೆ ಆಗ್ತಾ ಇದೆ, ಬರೋ ಸಮಸ್ಯೆ ಇದೆ. ಬಸವರಾಜು ಸರ್. ಗಾಂಧಿನಗರ ಪಾರ್ಕು ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಬಂದು ರಾತ್ರಿ ಹೊತ್ತೆಲ್ಲ ಗಂಡು ಮಕ್ಕಳೆಲ್ಲ ಬಂದು ಇದಾಗ್ತದೆ, ಪಾನ್ ಪರಾಗು ಅದೆಲ್ಲ ಹಾಕಿ ಉಗಿತಾರೆ. ಮತ್ತು ಇಲ್ಲಿ ಹಾವುಗಳು ಜಾಸ್ತಿ. ಹಾವುಗಳು ರಾತ್ರಿ ಆಯಿತು ಅಂದರೆ ಹಾವುಗಳು ಇದು ಎಲ್ಲ ಬರ್ತಾ ಇರ್ತವೆ. ನಾಯಿಗಳಂತೂ ಸುತ್ತ ಇರೋದೆಲ್ಲ ಗಲೀಜೆಲ್ಲ ತಂದು ಇಲ್ಲೇ ಹಾಕ್ತಾರೆ. ಯಾರು ಕ್ಲೀನ್ ಮಾಡಕ್ಕೆ ಬರ್ತಾ ಇಲ್ವಾ ಅಂತ ಪಾರ್ಕ್? ಯಾರು ಬರ್ತಾ ಇಲ್ಲ. ನಾವು ಎಲ್ಲ ಕಡೆ ಹೇಳಿದ್ವಿ, ಕಂಪ್ಲೇಂಟು ಮಾಡಿದ್ವಿ. ನಾವು ಒಂದು ಸರಿ ಹೇಳಿದಾಗ ಕ್ಲೀನ್ ಮಾಡಿದ್ರು, ನಗರಸಭೆಯಿಂದ ಬಂದು ಕ್ಲೀನ್ ಮಾಡಿದ್ರು. ಮತ್ತೆ ಬೆಳಕಂತೂ ಮತ್ತೆ ಮಾಡಿದ್ರು ಮತ್ತೆ ಹುಡುಗರೆಲ್ಲ ಬಂದಿಲ್ಲಿ ನೈಟ್ ಹೊತ್ತು ಕೂತ್ಕೊಳ್ಳೋದು, 12 ಗಂಟೆವರೆಗೆ ಕೂತ್ಕೊಳ್ಳೋದು. ಆಮೇಲೆ ಆಟ ಆಡೋಕ್ಕೆ ಬಂದು ತುಂಬ ಗಲಾಟೆ ಮಾಡ್ತಾರೆ. ಮಕ್ಕಳು ಓದೋಕ್ಕೆ ಇದಾಗಲ್ಲ, ಹೆಂಗಸರನ್ನೆಲ್ಲ ಇದು ಮಾಡೋದು, ಚುಡಾಯಿಸೋದು, ಹಿಂಗೆಲ್ಲ ಮಾಡ್ತಾರೆ. ಕ್ಲೀನ್ ಮಾಡಿದ್ರು ಇಲ್ಲಿ ಒಬ್ಬರನ್ನ ಯಾರನ್ನ ಇಟ್ಟು ಬೀಗ ಹಾಕಂಗೆ ಮಾಡಬೇಕಷ್ಟೆ. ಇನ್ನು ಈ ಪಾರ್ಕ್ ತುಂಬಾ ಗಿಡ ಗಂಟೆಗಳು ಬೆಳೆದಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಕಸದ ರಾಶಿಗಳಲ್ಲಿ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗಿದ್ದು ಆಗಾಗ ಹಾವುಗಳು ಕಾಣಿಸ್ಕೊಳ್ತಾ ಇವೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರೂ ಯಾರೊಬ್ಬರು ಅಧಿಕಾರಿಗಳು ಸ್ವಚ್ಛ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಅಲ್ಲದೆ ಈ ಏರಿಯಾದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಇರುವಂತಹ ಬೋರ್ವೆಲ್ ಅನ್ನ ರಿಪೇರಿ ಮಾಡಿಸಿ ನಮಗೆ ನೀರು ಬಿಡಿ ಎಂದ್ರೆ ಅಧಿಕಾರಿಗಳು ತಲೆಗೆಡಿಸಿಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್, ಇಲ್ಲಿ ಪಾರ್ಕ್ ಎಷ್ಟು ದಿವಸದಿಂದ ಹಿಂಗೆ ಇದೆ ಸರ್? ಸರ್, ಇದರಲ್ಲೇ ನಾವು ಕಂಡಂಗೆ ನಾವು ಬಂದು 20 ವರ್ಷಕ್ಕೆ ಬಂತು. ಆವಾಗಿಂದಲೂ ಇದೇ ಕೇಸು. ಯಾವುದೂ ಕ್ಲೀನ್ನೆಸ್ ಇಲ್ಲ, ಸ್ವಚ್ಛತೆ ಇಲ್ಲದಕ್ಕೆ ನಮಗೆ ಇಲ್ಲಿ ಹಾವು, ಚೇಳು, ಗೆಜ್ಜೆ, ಜರಿ ಇವೆಲ್ಲ ಓಡಾಡ್ತವೆ. ಆಮೇಲೆ ಇಲ್ಲಿ ಕ್ಲೀನಿಂಗ್ ಒಂದು ವ್ಯವಸ್ಥೆ ಮಾಡಿಸ್ಬೇಕು. ಮತ್ತು ನೀರಿನ ವ್ಯವಸ್ಥೆಯಲ್ಲಿ ಇದು ಪೂರ ಏನು ಕೆಟ್ಟೋಗಿಲ್ಲ.
ನೀರು ಐತೆ ಅದನ್ನೊಂಚೂರು ಸರ್ ಮಾಡಿಸಿದ್ರೆ ನೀರಿನ ವ್ಯವಸ್ಥೆ ಚೆನ್ನಾಗಿ ಇದಾಗುತ್ತೆ ಆ ಥರ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ ಸರ್. ಇಲ್ಲಿ ನೋಡಿದ್ರೆ ಪಾರ್ಕ್ ಕ್ಲೀನ್ ಮಾಡಕ್ಕೆ ಯಾರು ಬರ್ತಾ ಇಲ್ವಾ? ಇಲ್ಲ ಬರ್ತಾವ್ರೆ ಕ್ಲೀನಿಂಗ್ ವ್ಯವಸ್ಥೆ ಇನ್ನೂ ಮಾಡಿಸ್ಬೇಕಾಯ್ತು. ಎಲ್ಲ ಹಾವು ಇಂಥವಕ್ಕೆ ಒಳಗಡೆ ಕ್ಲೀನ್ ಮಾಡಿಸ್ತಾ ಇಲ್ಲ, ಇಲ್ಲಿ ಹೊರಗಡೆ ಮಾತ್ರ ಮಾಡ್ಯವ್ರೆ. ಒಳಗಡೆಗೆ ಎಲ್ಲ ಕ್ಲೀನಿಂಗ್ ಮಾಡಿಸಿದ್ರೆ ಅವು ಇಂಥವೆಲ್ಲ ಓಡಾಡೋದು ಕಡಿಮೆ ಆಗುತ್ತೆ ಅಂತ ನಾವು. ಸರ್ ಪಾರ್ಕ್ ಎಷ್ಟು ದಿನದ ಇದೇ ಥರ ಇದೆ ಇಲ್ಲಿ ಅಂತ? ಸರ್ ಸುಮಾರು 6 ತಿಂಗಳಿಂದ ಹಂಗೆ ಐತೆ. ನಾವು 5-6 ವರ್ಷ ಆಗಿದೆ ಬಂದಿಲ್ಲಿ. ಕಂಪ್ಲೇಂಟ್ಗಳು ಮಾಡೋರು ಬೇರೆಯವರು ಅಂಕಲ್ ಎಲ್ಲ ದೊಡ್ಡವರೆಲ್ಲ ಮಾಡೋರೆ ಹಂಗೆ ಐತೆ. ಮೊನ್ನೆ ಹಾವು ಬೇರೆ ಬಂದೋ ಐತೆ, ಹಾವು ಬಂದಿತ್ತು, ಒಂದು ಇಳ್ದವ್ರೆ, ಇನ್ನೊಂದು ಪಾರ್ಕಿಗೆ ಬಂದಂತವ್ರೆ, ಅದೇನಾಗಿದ್ದು ಗೊತ್ತಿಲ್ಲ, ಇನ್ನೊಂದು ಹಾವುದು ಹಿಡಿತವ್ರೆ. ಬೋರೆಲ್ಲ ಹಂಗೆ ಐತೆ, ಪಾರ್ಕ್ ಗೇಟ್ ಇಲ್ಲ, ಒಂದು ನೀಟ್ನೆಸ್ ಇಲ್ಲ. ಅಲ್ಲ ಇಲ್ಲಿ ಬರ್ತಾ ಇಲ್ವಾ ಅಂತ ಮುನ್ಸಿಪಲ್ ಅವ್ರು ಯಾರಾದ್ರೂ ಕ್ಲೀನ್ ಮಾಡೋಕ್ಕೆ? ಅದು ಗೊತ್ತಿಲ್ಲ, ಸ್ಟೂಡೆಂಟು ಓದ್ತಿರೋದು. ಅವ್ರ ಅಂಕಲ್ ಹೇಳ್ತಾರಲ್ಲ ಬರ್ತಿಲ್ಲ, ಹಂಗೆ ಬರ್ತಾರೆ, ಹೇಳಿದರೆ ನಾವು ಕಟ್ ಮಾಡಲ್ಲ ಹಂಗಿಂಗೆ ಅಂತ ಹೇಳ್ತಾರೆ ಅಷ್ಟೇ. ಪಾರ್ಕಿಂದ ತುಂಬ ತೊಂದರೆ ಆಗುತ್ತೆ, ನೀಟ್ನೆಸ್ ಇಲ್ಲ. ಮಳೆ ಬಂದರೆ ಸೊಳ್ಳೆಗಳು ಕಟ, ಗಾಡಿಯಲ್ಲಿ ಓದ್ತಿದ್ರೆ ಬೈವರ್ಡ್ಗೆಲ್ಲ ಬರುತ್ತೆ ಸೊಳ್ಳೆಗಳು. ಸಮಸ್ಯೆ ಇದೆ. ಹಂಗೆಲ್ಲ ಸಮಸ್ಯೆ ಇದೆ. ನಿಮ್ಮ ಹೆಸರು ಸರ್? ಮೋಸಿನ್ ಖಾನ್ ಅಂತ. ಇನ್ನಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಜೀವ್ ಗಾಂಧಿ ನಗರ ಪಾರ್ಕ್ ಅನ್ನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.